ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನಶೈಲಿ ಭಾಗವಾಗಿ ಆಪಿಲ್ ಅಂತ ಆಪಿಲ್ ಆಪಿಲ್ ಅಂದ್ರೆ ನಮ್ಗೆ ಗೊತ್ತಿರೋ ವಿಷಯ. ಅದ್ಭುತವಾದ ಹಣ್ಣು ಅದು ಅಲ್ವಾ. ಈ ಆಪಿಲ್ ಅಂತದು ಅದರಲ್ಲಿ ಏನು ವಿಶಿಷ್ಟತೆ, ಯಾವ ತರ ನಾವು ಅದು ಬಳಸ್ಕೋಬಹುದು, ಅದು ಸೇವನೆ ಮಾಡಿದ್ರೆ ನಮ್ಗೆ ಏನು ಪ್ರಯೋಜನಗಳು ಅಂತ ತಿಳ್ಕೊಂಡಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಯತ್ನ ಮಾಡೋಣ. ಅದರಲ್ಲಿ ಏನೇನಿದೆ ಅಂಶಗಳಂತ ಅದು ತಿಳ್ಕೊಳ್ಳೋಣ. ಈ ಆಪಿಲ್ ಅನ್ನೋದು ಅಂತರ್ಜಾತೀಯ ಫಲ. ಇದು ಹೇಳ್ಬೇಕಂದ್ರೆ ಅಂತರ್ಜಾತಿ ಅಂದ್ರೆ ವಿಧ ವಿಧ ದೇಶಗಳಿಂದ ಬರ್ತಾ ಇರ್ತದೆ ನಮ್ಮ ದೇಶಕ್ಕೆ. ಇಂಪೋರ್ಟ್ ಮಾಡ್ಕೊಂತಾ ಇರ್ತೀವಿ. ಆದ್ರೆ ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಸಮಸ್ಯೆ ಇದೆ. ಅವರು ಇಂಪೋರ್ಟ್ ಮಾಡುವಾಗ ಎಷ್ಟೋ ದಿನಗಳ ಕಾಲ ಈ ಫ್ರಿಡ್ಜ್ ಅಲ್ಲಿ ಅಂದ್ರೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡ್ತಾರೆ. ಅಲ್ಲಲ್ಲಿ ಕೋಲ್ಡ್ ಸ್ಟೋರೇಜ್ ಇಟ್ಕೊಂಡು ಬೇರೆ ದೇಶದಿಂದ ಈ ದೇಶಕ್ಕೆ ಬರಬೇಕಲ್ಲ, ಅದು ಕೆಟ್ಟು ಹೋಗ್ಬಾರ್ದಲ್ಲ. ಅದೆಲ್ಲ ಮಾಡುವಾಗ ಖಂಡಿತವಾಗಿ ಆ ಆಪಿಲ್ಗೆ ಮೇಲೆ ಭಾಗದಲ್ಲಿ ವ್ಯಾಕ್ಸ್ ಅಂತ ಒಂದು ಕೋಟಿಂಗ್ ಮಾಡ್ತಾರೆ. ಆ ವ್ಯಾಕ್ಸ್ ಕೋಟಿಂಗ್ ಮಾಡುವಾಗ ಏನಾಗುತ್ತೆ, ಅದೆಲ್ಲ ಹಾಗೇ ಇರ್ತದೆ. ನಾವು ಯಾವಾಗ ಇಂಪೋರ್ಟೆಡ್ ಆಪಿಲ್ ಪರ್ಚೇಸ್ ಮಾಡಿಕೊಂಡು ಖರೀದಿ ಮಾಡಿ ನಾವು ತಿನ್ನಕ್ಕೆ ಹೋಗ್ತೀವೋ ಆ ವ್ಯಾಕ್ಸ್ನು ಸಹ ನಾವು ತಿನ್ಬೇಕಾಗತ್ತೆ. ಅದಕ್ಕೆ ಇಂಪೋರ್ಟ್ ಆಪಿಲ್ ಯಾವುದೇ ತಗೊಂಡ್ರು ಪೂರ್ತಿ ಮೇಲೆ ಇರೋ ಸಿಪ್ಪೆ ಎಲ್ಲ ತೆಗಿಬೇಕಾಗತ್ತೆ. ಮೇಲೆ ಎಲ್ಲ ಸಿಪ್ಪೆ ತೆಗೆದು ಒಳಗಡೆ ಇರುವಂತ ಆ್ಯಪಲ್ ಮಾತ್ರ ತಿನ್ಬೇಕಂತ ನೀವು ಅರ್ಥ ಮಾಡ್ಕೋಬೇಕಿದು. ಇಲ್ಲ ಅಂದ್ರೆ ಆ ವ್ಯಾಕ್ಸ್ ಯಾವಾಗ ನೀವು ನಿಮ್ಮ ಒಳಗಡೆ ಹೋಗುತ್ತೋ ದೇಹ ಒಳಗಡೆ, ಅದು ತುಂಬಾ ಏನ್ ಮಾಡುತ್ತೆ, ಅಡ್ಡ ಪರಿಣಾಮ ಮಾಡುತ್ತೆ. ಅಂದ್ರೆ ಬೇರೆ ಬೇರೆ ರೋಗಗಳು ಬರುತ್ತೆ. ದಯವಿಟ್ಟು ಅದು ಅರ್ಥ ಮಾಡ್ಕೊಳ್ಳಿ. ಇದು ಬೇರೆ ಕಂಟ್ರಿದಿಂದ ವಿಧ ವಿಧ ಬೇರೆ ದೇಶಗಳಿಂದ ಬಂದಿರುವಂತ ಆ್ಯಪಲ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದೇ ಇದೇ ಆ್ಯಪಲ್ ನಮ್ಮ ದೇಶದಲ್ಲಿ ಕಾಶ್ಮೀರ, ಶಿಮ್ಲಾ ಇಂಥ ಪ್ರದೇಶದಲ್ಲಿ ಸಿಗತ್ತೆ. ಅಂದ್ರೆ ಅಲ್ಲಿ ಬೆಳೀತಾ ಇರ್ತಾರೆ. ವ್ಯವಸಾಯ ಮಾಡ್ತಾರೆ. ಈ ಸಿಮ್ಲಾ ಮತ್ತೆ ಕಾಶ್ಮೀರ್ ಅಲ್ಲಿ ಬರುವಂತ ಅಲ್ಲಿಂದ ಬರುವಂತ ಆ್ಯಪಲ್ಸ್ ನಮ್ಮ ದೇಶದಲ್ಲಿ ಅದ್ಭುತವಾಗಿರುತ್ತೆ. ಅದು ದಯವಿಟ್ಟು ನೇರವಾಗಿ ಅದನ್ನು ಪರ್ಚೇಸ್ ಮಾಡಿ. ಆದಷ್ಟು ಸಿಕ್ಕಿದ್ರೆ ಅದೇ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ. ಯಾಕಂದ್ರೆ ಈ ಆ್ಯಪಲ್ ಅನ್ನೋದು ಪ್ರತಿಯೊಂದು ಪ್ರದೇಶದಲ್ಲಿ ಬೆಳೆಯಲ್ಲ. ಅದಕ್ಕೊಂದು ವಾತಾವರಣ ಬೇಕು, ಅದಕ್ಕೊಂದು ಭೂಮಿ ಇದೆ, ಈ ಭೂಮಿ ಸಾರವಂತ ಮತ್ತೆ ವಾತಾವರಣ ಈ ಎರಡು ಮೇಲೆ ಆಧಾರವಾಗಿ ಅವಲಂಬಿಸಿಕೊಂಡು ಅದು ಬೆಳೀತಾ ಇರ್ತಾರೆ. ಸೊ ದಯವಿಟ್ಟು ಅದು ಗಮನ ಇಟ್ಕೊಳ್ಳಿ. ಸೊ ಈ ಆಪಿಲ್ ಅನ್ನೋದು ಎಷ್ಟೋ ಸುಂದರವಾಗಿರುತ್ತೆ, ಒಂದು ಆಕರ್ಷಣವಾಗಿರುತ್ತೆ, ಮಧುರವಾಗಿರುತ್ತೆ. ಸೊ ಆರೋಗ್ಯಕ್ಕೂ ತುಂಬಾ ಅದ್ಭುತವಾದ ಫಲಿತಗಳು ಕೊಡುತ್ತೆ ಇದು. ಅಂತ ಮಧುರವಾಗ ಇರೋಕ್ಕೆ, ಅಂತ ಮಧುರವಾದ ಟೇಸ್ಟ್ ಬರೋಕ್ಕೆ ಏನು ಕಾರಣ ಗೊತ್ತಾ? ಅದ್ರ ಒಳಗಡೆ ಏನಿರುತ್ತೆ ಗೊತ್ತಾ? ಫ್ರಕ್ಟೋಸ್ ಅಂತ ಒಂದಿರುತ್ತೆ. ಫ್ರಕ್ಟೋಸ್ ಅಂತ ಇರುವಾಗ ಆ ಫ್ರಕ್ಟೋಸ್ ಅನ್ನೋದೇ ಅಷ್ಟು ಟೇಸ್ಟ್ ಕೊಡೋದು ಅದಕ್ಕೆ. ಅರ್ಥ ಮಾಡ್ಕೊಳ್ಳಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸೊ ಒಂದು ನುಡಿ ಇದೆ ಏನಂತ, ಎನ್ ಆಪಿಲ್ ಎ ಡೇ ಕೀಪ್ಸ್ ಎ ಡಾಕ್ಟರ್ ಅವೇ ಅಂತ ಇರ್ತದೆ. ಏನಂತ? ಎನ್ ಆಪಿಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಅವೇ ಅಂತ ಇರ್ತದೆ. ಒಂದು ಈ ನುಡಿ ಇದೆ. ಅಂದ್ರೆ ಪ್ರತಿದಿನ ಒಂದು ಆಪಿಲ್ ತಿಂದ್ರೆ ಯಾವ ಡಾಕ್ಟರ್ ಬೇಕಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದು ನಮಗೂ ಎಲ್ಲ ಗೊತ್ತಿರೋ ವಿಷಯ. ಆದ್ರೆ ಈ ಆಪಿಲ್ ಅಲ್ಲಿ ಅಷ್ಟು ಪೋಷಕಾಂಶಗಳು ಏನೇನಿದೆ. ಸೊ ಅಂದ್ರೆ ಆಪಿಲ್ ನೋಡಕ್ಕೆ ಸುಂದರವಾಗಿರುತ್ತೆ. ಮತ್ತೆ ಆಪಿಲ್ ಒಳಗಡೆ ಏನಿದೆ ಪೋಷಕಾಂಶಗಳಂದ್ರೆ ಸ್ನೇಹಿತರೆ, ಕಾರ್ಬೋಹೈಡ್ರೇಟ್ಸ್ ಇದೆ, ಪ್ರೋಟೀನ್ಸ್ ಇದೆ, ಕೊಬ್ಬು ಇದೆ, ಕ್ಯಾಲ್ಸಿಯಂ ಇದೆ, ಫಾಸ್ಫರಸ್ ಇದೆ, ಐರನ್ ಇದೆ, ಪೊಟ್ಯಾಷಿಯಂ ಇದೆ, ಸೋಡಿಯಂ ಇದೆ, ಸಲ್ಫರ್, ಮೆಗ್ನೀಷಿಯಂ, ಕ್ಲೋರಿನ್, ಕಾಪರ್, ವಿಟಮಿನ್ ಎ, ವಿಟಮಿನ್ ಇ, ವಿಟಮಿನ್ ಬಿ1, ವಿಟಮಿನ್ ಬಿ6, ಪಾಂಥೋಥಿನಿಕ್ ಆಸಿಡ್, ಬಯೋಟಿನ್, ಮತ್ತೆ ವಿಟಮಿನ್ ಸಿ, ಆಗ್ಲಾಲಿಕ್ ಆಸಿಡ್. ಸೊ ಇಂಥ ಎಷ್ಟೋ ವಿಷಯಗಳು, ಎಷ್ಟೋ ಪೋಷಕಾಂಶಗಳು ಇದ್ರ ಒಳಗಡೆ ಇದೆ ಸ್ನೇಹಿತರೆ. ಸೊ ಆಮೇಲೆ ಇನ್ನೊಂದು ಅಯೋಡಿನ್ ಅನ್ನೋದು ಅದ್ಭುತವಾಗಿದೆ. ಆಯ್ತಾ? ಅಯೋಡಿನ್ ಅನ್ನೋದು ಅದ್ಭುತವಾಗಿದೆ. ಸೊ ಐನೋಸಿಟಲ್ ಅಂತ ಒಂದಿದೆ. ಆಮೇಲೆ ಇದರಲ್ಲಿ 60% ಫ್ರಕ್ಟೋಸು, 25% ಗ್ಲೂಕೋಸು, 15% ಸುಕ್ರೋಸ್. ಇದು ಆಪಿಲ್ ಇರುವಂತ ವಿಷಯಗಳು. ಅರ್ಥ ಮಾಡ್ಕೊಳ್ಳಿ. ಮತ್ತೆ ಈ ಆಪಿಲ್ ಅಲ್ಲಿ ನೋಡಿ ಬಿ1, ಫಾಸ್ಫರಸ್, ಪೊಟ್ಯಾಷಿಯಂ ಇವೆಲ್ಲ ಇದೆಲ್ಲ. ಇವೆಲ್ಲ ಏನಾಗತ್ತಂದ್ರೆ ಈ ಗ್ಲೂಟಮಿಕ್ ಆಸಿಡ್ ಅನ್ನೋದು ಹಿಂದೆ ಸೇರಿದೆ. ನಮ್ಮ ದೇಹದಲ್ಲಿ ಗ್ಲೂಟಮಿಕ್ ಆಸಿಡ್ ತುಂಬಾ ಪ್ರಧಾನವಾಗಿರೋದು. ಆ ಗ್ಲೂಟಮಿಕ್ ಆಸಿಡ್ ಅನ್ನು ಸಿಂಥಸಿಸ್ ಮಾಡಕ್ಕೆ, ಅದನ್ನೇ ಒಂಥರ ಕರಗಸಕ್ಕೆ, ಸೊ ಅದಕ್ಕೂ ತುಂಬಾ ಸಹಕಾರ ಆಗುವಂತ ನಮ್ಮ ದೇಹ ಒಳಗಡೆ ಇರುವಂತ ಗ್ಲೂಟಮಿಕ್ ಆಸಿಡ್ ಅದನ್ನು ಕರಗಸಕ್ಕೆ ಉಪಯೋಗ ಆಗುವಂತ ಬಿ1, ಫಾಸ್ಫರಸ್, ಪೊಟ್ಯಾಷಿಯಂ. ಸೊ ಇದು ವಿಸ್ತಾರವಾಗಿ ಆಪಿಲ್ ಸಿಗತ್ತೆ. ಈ ಗ್ಲೂಟಮಿಕ್ ಆಸಿಡ್ ಅನ್ನೋದೇನಿದೆ, ಈ ಗ್ಲೂಟಮಿಕ್ ಆಸಿಡ್ ಇದೆಲ್ಲ, ಈ ಗ್ಲೂಟಮಿಕ್ ಆಸಿಡ್ ಏನ್ ಮಾಡುತ್ತೆ ದೇಹದಲ್ಲಿ ಅಂದ್ರೆ ನರ್ವಸ್ ಸಿಸ್ಟಮ್ ತಮ್ಮ ಫುಲ್ ಒಂಥರ ನಿಯಂತ್ರಣವಾಗಿ ಇಟ್ಕೊಂತದೆ. ನರ್ವಸ್ ಸಿಸ್ಟಮ್ ಇದೆಲ್ಲ ಅದು ತುಂಬಾ ನಿಯಂತ್ರಣವಾಗಿ ಇಟ್ಕೊಂಡು ನಾವು ತುಂಬಾ ದೀರ್ಘಕಾಲ ಬದುಕಕ್ಕೆ ಅವಕಾಶ ಕೊಡುತ್ತೆ ಸ್ನೇಹಿತರೆ. ಅದೇ ನರ್ವಸ್ ಸಿಸ್ಟಮ್ ಚೆನ್ನಾಗಿದ್ರೆ ನಾವು ನಮ್ಮ ಆಯುಸ್ಸನ್ನು ದೀರ್ಘಕಾಲ ಆಗತ್ತೆ. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಂಡಕ್ಕೆ ಈ ಗ್ಲೂಟಮಿಕ್ ಆಸಿಡ್ ಬೇಕಾಗಿರೋದು. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ನಮ್ಮ ದೇಹ ಒಳಗಡೆ ಸಿಂಥಸಿಸ್ ಮಾಡಕ್ಕೆ ಇವೆಲ್ಲ ವಿಷಯಗಳು ಬೇಕಾಗಿರುವಂಥದ್ದು ಈ ಆಪಿಲ್ ಸಿಗತ್ತೆ. ಮತ್ತೆ ಈ ಗ್ಲೂಟಮಿಕ್ ಆಸಿಡ್ ಯಾವುದೇ ರೀತಿಯಲ್ಲಿ ಕಡಿಮೆ ಆದ್ರೆ ನಮ್ಮ ದೇಹದಲ್ಲಿ ಏನಾಗುತ್ತೆ, ಜ್ಞಾಪಕ ಶಕ್ತಿ ಹೋಗುತ್ತೆ. ಆಮೇಲೆ ನಾವು ಯಾವುದೇ ಕೆಲಸದ ಮೇಲೆ ಶ್ರದ್ಧೆ ಇರಲ್ಲ, ಮತ್ತೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇರಲ್ಲ, ಮತ್ತೆ ಒಂಥರ ಚಿಕ್ಕಾಕು ಅಂದ್ರೆ ವಿರಕ್ತಿ, ಒಂಥರ ಅದು ಯಾವುದೇ ವಿಷಯ ಮೇಲೆ ಡಿಪ್ರೆಷನ್, ಖಿನ್ನತೆ ಭಾವನೆಗಳು,
ಒಂಥರ ಸೋಮರಿತನ, ಇದೆಲ್ಲ ಇನ್ನೊಂದು ಸೂಸೈಡ್ ಮಾಡ್ಕೋಂತ ಆ ಲಕ್ಷಣಗಳು ಬರ್ತವೆ ಸ್ನೇಹಿತರೆ. ಈ ಯಾವುದು ಗ್ಲೂಟಮಿಕ್ ಆಸಿಡ್ ಸರಿಯಾದ ರೀತಿಯಲ್ಲಿ ಇಲ್ಲ ಅಂದ್ರೆ ಅದನ್ನು ಹೊಂದಬೇಕಂದ್ರೆ ಆ್ಯಪಿಲ್ ತಿನ್ನಿ. ಆ್ಯಪಿಲ್ ತಿಂದರೆ ಗ್ಲೂಟಮಿಕ್ ಆಸಿಡ್ ಸರಿಯಾದ ರೀತಿಯಲ್ಲಿ ಬರುತ್ತೆ. ಇಂಥ ಲಕ್ಷಣಗಳು ನೋಡಿ, ಸೂಸೈಡ್ ಟೆಂಡೆನ್ಸಿಗಳಂದ್ರೆ ಅರ್ಥ ಮಾಡ್ಕೊಳ್ಳಿ, ಅದನ್ನು ಸಹ ಗುಣಪಡಿಸ್ತದೆ ಇದು. ಇನ್ನು ಸರಿ, ಈಗ ಈ ಆ್ಯಪಿಲಿಂದ ನಾವು ಏನೇನು ಪರಿಹಾರಗಳು ಮಾಡ್ಕೋಬೋದು, ಸ್ವಲ್ಪ ಪರಿಹಾರಗಳು ನೋಡೋಣ. ಓಕೆ, ಈ ಆ್ಯಪಿಲ್ಲು ಸೊ ಸಣ್ಣ ಸಣ್ಣ ಕಟ್ ಕಟ್ ಮಾಡ್ಕೊಂಡು ಪೀಸಸ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಈ ಜೇನುತುಪ್ಪ ಸೇರಿಸ್ಕೊಳ್ಳಿ, ಮತ್ತೆ A2 ಹಾಲು ಇದ್ರೆ A2 ಹಾಲು ಸೇರಿಸ್ಕೊಳ್ಳಿ. ಅದು ತಿಂದ್ರೆ ಏನಾಗುತ್ತೆ ಗೊತ್ತಾ, ಇದೆಲ್ಲ ಸೇರಿಸ್ಕೊಂಡಿದ್ರೆ ಸ್ನೇಹಿತರೆ ಇದು ನೀವು ಒಂದು ಜ್ಯೂಸ್ ತರ ಮಾಡ್ಕೊಳ್ಳಿ, ಈ ತರ ಮಾಡ್ಕೊಂಡಿದ್ರು ಏನಾಗುತ್ತೆ, ಇದು ನರ್ವಸ್ ಟಾನಿಕ್ ಆಗುತ್ತೆ. ನರ್ವ್ಗಳಿಗೆ ಟಾನಿಕ್ ತರ ಕೆಲಸ ಮಾಡುತ್ತೆ. ನೋಡಿ ಎಂತ ಅದ್ಭುತವಾದ ವಿಷಯ. ಆ ಜೊತೆಗೆ ಈ ನಮ್ಮ ನೋಡಿ ಈ ಆ್ಯಪಿಲ್ ಸೊ ಸ್ವೀಟ್ ಆಗಿರುತ್ತೆ. ಈ ಜೇನುತುಪ್ಪೆ, ಈ ರೋಸ್ ಪೆಟಲ್ಸ್ ಅಂತ, ರೋಸ್ ವಾಟರು, ಈ ಕುಂಕುಮ ಹೂವು, ಸಾಫ್ರಾನ್ ಅಂತ ಹೇಳ್ತೀವಲ್ಲ, ಸಾಫ್ರಾನ್ ಅಂದ್ರೆ ಕುಂಕುಮ ಹೂವು, ಇದು ಕಾಶ್ಮೀರದಿಂದ ಸಿಗ್ತದೆ ನೋಡಿ. ಇಂಥವೆಲ್ಲ ಸೇರಿಸ್ಕೊಂಡು ಮತ್ತೆ ಈ ಯಾಲಕ್ಕೆನೋ ಅದು ಇದೆಲ್ಲ ಸೇರಿಸ್ಕೊಂಡು ಒಂದು ಲೇಹ ತಯಾರು ಮಾಡ್ಕೊಳ್ಳಿ, ಅಂದ್ರೆ ಒಂದು ಪೇಸ್ಟ್ ತಯಾರು ಮಾಡ್ಕೊಂಡು ಏನ್ ಮಾಡೋದಂದ್ರೆ ಬೆಳಗ್ಗೆ ಸಾಯಂಕಾಲ 20 ಮಿಲಿ ಲೀಟರ್ ಅಂತ ಸೇವನೆ ಮಾಡಿದ್ರೆ ಬೆಳಗ್ಗೆ ಸಾಯಂಕಾಲ ರಕ್ತಹೀನತೆ ಹೊರಟೋಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಅತಿಸಾರ, ಡಯೇರಿಯಾ ಅಂತಿದೆಯಲ್ಲ, ಡಿಸೆಂಟ್ರಿ ಅಂತ ಹೇಳ್ತೀವಿ ನೋಡಿ, ಅದನ್ನು ಸಹ ಆಪಿಲ್ ಜ್ಯೂಸು ಮತ್ತೆ ಬನಾನಾ ಜ್ಯೂಸ್ ಸ್ನೇಹಿತರೆ, ಈ ಎರಡು ಸೇರಿಸ್ಕೊಂಡು ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಾವು ತಗೊಂಡಿದ್ರೆ, ಅಂದ್ರೆ ಆಪಿಲ್ ಜ್ಯೂಸು ಮತ್ತೆ ಈ ಬನಾನಾ ಎರಡು ಸೇರಿಸ್ಕೊಂಡು ನೀವು ಸೇವನೆ ಮಾಡಿ, ನಿಮ್ಗಿರುವಂತ ಈ ಡಯೇರಿಯಾ ಮತ್ತೆ ಡಿಸೆಂಟ್ರಿ ಎರಡು ಹೋಗ್ಬಿಡ್ತದೆ ಅಂತ. ಇದನ್ನು ಅದ್ಭುತವಾದ ವಿಷಯ. ಸೊ ಯಾಕಂದ್ರೆ ಈ ಎರಡು ಸೇರಿಸ್ಕೊಂಡ ಮೇಲೆ ಏನಾಗುತ್ತೆ ಗೊತ್ತಾ, ನಮ್ಮ ಒಳಗಡೆ ಈ ಪೆಕ್ಟಿನ್ ಮತ್ತು ಮಾಲಿಕ್ ಆಸಿಡ್ ಅಂತ ಇದೆ ಸ್ನೇಹಿತರೆ. ಇವುಗಳನ್ನು ಮತ್ತೆ ನಮ್ಮ ಒಳಗಡೆ ಇರುವಂತ ಯಾವುದೇ ವ್ಯಾಧಿಕಾರಕ ಬ್ಯಾಕ್ಟೀರಿಯಾ ಇದೆಲ್ಲ ಅದನ್ನೆಲ್ಲ ತೊಲಗಿಸ್ತದೆ ಈ ಎರಡು ಸೇರಿಸಿದ್ರೆ. ಅದು ಅದ್ಭುತವಾದ ವಿಷಯ. ಆಮೇಲೆ ಸೊ ಇನ್ನೊಂದು ಏನಂದ್ರೆ, ಈ ಗ್ಯಾಸ್ಟ್ರೈಟಿಸ್ ಅಂದ್ರೆ ನಮ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಬರ್ತಾ ಇರ್ತದೆ ನೋಡಿ. ಅಂತ ಸಮಯದಲ್ಲಿ ನಮ್ಮ ಹೊಟ್ಟೆ ಒಳಗಡೆ ಸೇರಿರುವಂತ ಹೆಚ್ಚು ಆಸಿಡ್ ಇದೆಯಲ್ಲ, ಮತ್ತೆ ನಮ್ಮ ಛಾತಿಯಲ್ಲಿ, ನಮ್ಮ ಉದರ ಭಾಗದಲ್ಲಿ ಅಂದ್ರೆ ನಮ್ಮ ಚೆಸ್ಟ್ ಭಾಗದಲ್ಲಿ ಒಂಥರ ಉರಿ ಆಗ್ತಾ ಇರ್ತದೆ ನೋಡಿ. ಅಂತ ಸಮಯದಲ್ಲಿಯೂ ಸಹ ಈ ಆಪಿಲ್ ಜ್ಯೂಸ್ ಅನ್ನು ಸರಿಯಾದ ರೀತಿಯಲ್ಲಿ ನೀವು ಅಂದ್ರೆ ಆಪಿಲ್ ಜ್ಯೂಸ್ ತಗೊಂಡಿದ್ರೆ ಖಂಡಿತವಾಗಿ ಆ ಬಾಧೆಯಿಂದ ನಾವು ವಿರಮಣ ಆಗ್ಬೋದು ಸ್ನೇಹಿತರೆ, ನಿವಾರಣೆ ಮಾಡ್ಕೋಬಹುದು. ಅದನ್ನು ಇಂಪಾರ್ಟೆಂಟೇ ನೋಡಿ. ಇನ್ನೊಂದು, ಯೂರಿಕ್ ಆಸಿಡ್ ಹೆಚ್ಚಾಗಿರುತ್ತೆ ಸ್ವಲ್ಪ ಜನಕ್ಕೆ. ಯೂರಿಕ್ ಆಸಿಡ್ ಈ ಆಪಿಲ್ ತಿಂದ್ರೆ ಸ್ನೇಹಿತರೆ, ಏನಾಗತ್ತೆ, ಆಪಿಲ್ ಅನ್ನೋದು ಅಧಿಕ ಮೊತ್ತದಲ್ಲಿ ಅಂದ್ರೆ ಹೆಚ್ಚು ಮೊತ್ತದಲ್ಲಿ ನಾವು ಸೇವನೆ ಮಾಡ್ತಾ ಹೋದ್ರೆ ಯೂರಿಕ್ ಆಸಿಡ್ ಕಡಿಮೆ ಮಾಡುತ್ತೆ, ದೇಹದಲ್ಲಿ ಯೂರಿಕ್ ಆಸಿಡ್ ನಿರೋಧ ಮಾಡುತ್ತೆ. ಆಮೇಲೆ ರಕ್ತಹೀನತೆ ಮತ್ತೆ ಹೃದಯ ವ್ಯಾಧಿಗಳು ನೋಡಿ, ಆಪಿಲ್ ಆ ಜೊತೆಗೆ ಜೇನುತುಪ್ಪೆ ಸೇರಿಸ್ಕೊಂಡು ನಾವು ಈಗಾಗಲೇ ಹೇಳಿದೀನಿ, ಅದು ಸರಿಯಾದ ನೀವು ಸೇವನೆ ಮಾಡ್ತಾ ಇದ್ರೆ ಪ್ರತಿದಿನ ಏನಾಗತ್ತೆ, ನಿಮ್ಗೆ ರಕ್ತ ವೃದ್ಧಿ ಆಗತ್ತೆ, ಹೃದಯ ರೋಗಗಳು ಕಡಿಮೆ ಆಗತ್ತೆ ಸ್ನೇಹಿತರೆ. ಇನ್ನು ಮೂರ್ಛೆ ಅಂದ್ರೆ ಏನು, ಈ ಫಿಟ್ಸ್ ಅಂತ ಹೇಳ್ತೀವಲ್ಲ ಅಂಥದ್ದು ಬರುವಾಗ, ಮತ್ತೆ ನಮ್ಮ ಹೃದಯ ಬಡತ ಹೆಚ್ಚಿರುವಾಗ ಏನ್ ಮಾಡ್ಬೇಕು ನಾವು ಅಂದ್ರೆ ಆಪಿಲ್ ಮತ್ತೆ ಜೇನುತುಪ್ಪ ಮತ್ತೆ ರೋಸ್ ಪೆಟಲ್ಸ್ ಇದೆಲ್ಲಾನು ಚೆನ್ನಾಗಿ ರುಬ್ಬಿ ಅದೊಂದು ಪೇಸ್ಟ್ ತರ ಮಾಡ್ಕೊಂಡು ಏನ್ ಮಾಡ್ಬೇಕಂದ್ರೆ ಈ ಸೇವನೆ ಮಾಡಿದ್ರೆ ಈ ನಮ್ಮ ಹೃದಯ ಬಡತ ತುಂಬಾ ಕಡಿಮೆ ಆಗತ್ತೆ. ಮತ್ತೆ ಈ ರೋಗಗಳು ಯಾವುದು ಮೂರ್ಛೆ ಅಂತ ರೋಗಗಳಿದೆಲ್ಲ, ಇದು ಆ ನಮ್ಮ ಒಳಗಡೆ ಅಂದ್ರೆ ನಮ್ಮ ಸ್ಪೃಹ ಒಟ್ಟೋಗೋದು, ಅಪಸ್ಮಾರಕ ಸ್ಥಿತಿಗೆ ಹೋಗೋದು, ಇಂಥ ವಿಷಯಗಳಿಂದ ನಾವು ಖಂಡಿತವಾಗಿ ನಿವಾರಣೆ ಮಾಡ್ಕೋಬಹುದು. ಇಂಥ ಅದ್ಭುತವಾದ ವಿಷಯ ಸ್ನೇಹಿತರೆ ಇದೆಲ್ಲ ನೋಡಿ. ಇಷ್ಟೆಲ್ಲ ಪರಿಹಾರಗಳು ಇದರಲ್ಲಿ ಸಿಗತ್ತೆ. ಇನ್ನೊಂದು ಏನ್ ಮಾಡತ್ತಂದ್ರೆ, ಪ್ರತಿ ದಿವಸ ನೋಡಿ ಹೃದಯ ಉತ್ತೇಜಕ್ಕೆ ಅಂದ್ರೆ ನಮ್ಮ ಹೃದಯಕ್ಕೆ ಉತ್ತೇಜಕ್ಕೆ ಏನಂದ್ರೆ, ಪ್ರತಿ ದಿವಸ 1 ಗ್ಲಾಸ್ ಆಪಿಲ್ ರಸ ಕುಡಿದ್ರೆ ನಮ್ಮ ಹೃದಯಕ್ಕೆ ಎಷ್ಟೋ ಮೇಲಾಗತ್ತಂತ ಹೇಳ್ತಾರೆ ಸ್ನೇಹಿತರೆ. ಮತ್ತೆ ರಕ್ತನಾಳ ಒಳಗಡೆ ಸೇರ್ಕೊಂಡಿರುವಂತ ಕೊಬ್ಬು ಅದೆಲ್ಲ ಕರಗಿಸ್ತದೆ. ಅದು ಅದ್ಭುತವಾದ ವಿಷಯ. ಯಾಕಂದ್ರೆ ಇದರಲ್ಲಿ ಪಾಲಿಸಿನಾಲ್ಸ್ ಅನ್ನೋದು ಒಂದಿರುತ್ತೆ ಸ್ನೇಹಿತರೆ. ಪಾಲಿಸಿನಾಲ್ಸ್ ಅಂತ ಒಂದು ಪದಾರ್ಥ ಇದೆ ಅದರಲ್ಲಿ, ಆಪಿಲ್ ಅಲ್ಲಿ. ಇದೇನ್ ಮಾಡತ್ತಂದ್ರೆ ರಕ್ತನಾಳ ಒಳಗಡೆ ಸೇರ್ಕೊಳ್ಳುವಂತ ಕೊಬ್ಬು ಇದೆಲ್ಲ, ಕೊಬ್ಬನ್ನು ನಿವಾರಣೆ ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ನೋಡಿ ಎಂತ ಅದ್ಭುತ ವಿಷಯ ಇದು. ಆಮೇಲೆ ಜ್ವರ ಮತ್ತೆ ಬ್ಯಾಕ್ಟೀರಿಯಾ, ಈ ಜ್ವರ ಬರ್ತಾ ಇರ್ತದೆ ನೋಡಿ, ಪದೇ ಜ್ವರ ಬರೋದಿದೆಯಲ್ಲ, ಇಂಥದಿರುವಾಗ ಆಪಿಲ್ ಸೇವನೆ ಮಾಡ್ತಾ ಹೋದ್ರೆ ಅವ್ರಿಗೂ ಸ್ವಸ್ಥത ಸೇರ್ಕೊಡ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತೆ ಈ ವ್ಯಾಧಿಕಾರಕ ಬ್ಯಾಕ್ಟೀರಿಯನ್ನು ತೊಲಗಿಸ್ತದೆ ಆಪಿಲ್ ಅನ್ನೋದು, ಅಂತ ಅದ್ಭುತವಾದ ವಿಷಯ. ಇನ್ನೊಂದು ಮಲಬದ್ಧತ. ಈ ಮಲಬದ್ಧತೆ ಸ್ನೇಹಿತರೆ, ಆಪಿಲ್ ಮತ್ತೆ ಈ ಬನಾನಾ
ಆ ಬಾಳೆಹಣ್ಣು ಆ್ಯಪಿಲು ಎರಡು ಸೇರಿಸ್ಕೊಂಡು ನಾವು ಸೇವನೆ ಮಾಡಿದರೆ ಈ ಕಾನ್ಸ್ಟಿಪೇಷನ್ ಮಲಬದ್ಧತೆಯನ್ನು ತೊಲಗಿಸ್ಕೋಬೋದು. ಮತ್ತೆ ಈ ಇದು ಇನ್ನು ಹೇಳ್ತಾ ಇರ್ತಾರೆ ಮೂಲವ್ಯಾಧಿ ಅಂತ ಇರ್ತಾರೆ ನೋಡಿ, ಪೈಲ್ಸ್ ಅಂತ, ಅದನ್ನು ತೊಲಗಿಸ್ಕೋಬೋದು. ಇಂಥ ಅದ್ಭುತವಾದ ವಿಷಯ ಸ್ನೇಹಿತರೆ. ಆಮೇಲೆ ನಮ್ಮ ಒಳಗಡೆ ಕರ್ಲು ಒಳಗಡೆ ಇರುವಂಥ ಈ ಕ್ರಿಮಿಗಳು ಅಂತ ಹೇಳ್ತೀವಲ್ಲ, ಅದಕ್ಕೂ ಪರಿಹಾರ ಏನಂದ್ರೆ ಈ ಅಂದ್ರೆ ಆ್ಯಪಿಲ್ ಮರದ ಈ ಕಾಂಡ ಭಾಗದೆಲ್ಲ ಅದನ್ನು ತಗೊಂಡು ಕಷಾಯ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಕಷಾಯ ಮಾಡ್ಕೊಂಡು ಕುಡಿದ್ರೆ ನಮ್ಮ ಸಣ್ಣ ಕರ್ಲು ದೊಡ್ಡ ಕರ್ಲು ಒಳಗಡೆ ಯಾವ್ದಾದ್ರು ಕ್ರಿಮಿಗಳಿದ್ರೆ ಆ ಕ್ರಿಮಿಗಳೆಲ್ಲ ತೊಲಗಿಸ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಆಮೇಲೆ ನಮ್ಮ ಕೇಶದ ಸೌಂದರ್ಯ ಅಂದ್ರೆ ಈ ನಮ್ಮ ಕೂದಲು ಸೌಂದರ್ಯಕ್ಕೂ ಒಂದು ಅದ್ಭುತವಾದ ಪರಿಹಾರ ಕೊಟ್ಟಿದ್ದಾರೆ, ಅದ್ಭುತವಾದ ವಿಷಯ ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕಂದ್ರೆ ಆಪಿಲ್ ಮರದ ಎಲೆಗಳು ಅಂದ್ರೆ ಎಲೆಗಳಷ್ಟೇ ಸ್ವಲ್ಪ ಫ್ರೆಶ್ ಆಗಿ ಲೇತವಾಗಿರುವಂಥ ಎಲೆಗಳಿದೆಲ್ಲ ಅದು ಚೆನ್ನಾಗಿ ರುಬ್ಬಿ ಒಂಥರ ಪೇಸ್ಟ್ ಮಾಡಿಕೊಂಡು ತಲೆಗೆ ನಾವು ಹಚ್ಕೊಂಡು ಆಮೇಲೆ ಸ್ನಾನ ಮಾಡಿದ್ರೆ ಅದ್ಭುತವಾದ ಕೂದಲ ಬೆಳವಣಿಗೆ ಆಗುತ್ತೆ. ಯಾವುದೇ ಡ್ಯಾಂಡ್ರಫ್ ಇದ್ರೆ ಡ್ಯಾಂಡ್ರಫ್ ಹೋಗುತ್ತೆ. ಆಮೇಲೆ ಈ ಕೂದಲು ಸಹ ಗ್ರೇ ಏರ್ ಆಗಲ್ಲ ಸ್ನೇಹಿತರೆ, ವೈಟ್ ಏರ್ ಆಗಲ್ಲ, ಅದನ್ನು ತಡೆಗಟ್ಟು ಮಾಡುತ್ತದೆ. ಆಮೇಲೆ ಕೂದಲು ಲಾಸ್ ಆಗಲ್ಲ ಅಂದ್ರೆ ಕೂದಲು ಉದುರೋಗಲ್ಲ, ಅದನ್ನು ಮಾಡುತ್ತೆ. ಇಂಥ ಅದ್ಭುತವಾದ ವಿಷಯ. ಆಮೇಲೆ ಚರ್ಮ ಸೌಂದರ್ಯ ಸ್ನೇಹಿತರೆ, ಚರ್ಮದ ಸೌಂದರ್ಯ ಅದ್ಭುತವಾಗಿರುತ್ತೆ. ಆಪಲ್ ಅನ್ನು ಏನ್ ಮಾಡಬೇಕು, ಒಂಥರ ಚೆನ್ನಾಗಿ ಒಂಥರ ಪೇಸ್ಟ್ ತರ ಮಾಡಿಕೊಂಡು ಆ್ಯಪಿಲ್ ಅನ್ನು ಸ್ವಲ್ಪ ಅದರಲ್ಲಿ ಅರಿಶಿನ ಪೌಡರ್ ಹಾಕೊಳ್ಳಿ, ಮತ್ತೆ ಇದು ಗಂಧ ಅಂತ ಇದೆ, ಶ್ರೀಗಂಧ ಅಂತೀವಲ್ಲ, ಅದನ್ನೆಲ್ಲ ಅದು ಮತ್ತೆ ಅರಿಶಿನ ಪೌಡ್ರು ಮತ್ತೆ ಆ್ಯಪಿಲ್ ಪೇಸ್ಟು ಮೂರನ್ನು ಸೇರಿಸ್ಕೊಂಡು ಬೆರೆಸ್ಕೊಂಡು ಒಂದು ಪೇಸ್ಟ್ ತರ ಮಾಡಿಕೊಂಡು ನಮ್ಮ ಮುಖಕ್ಕೆ ಲೇಪನ ಮಾಡಿಕೊಂಡು 1 ಗಂಟೆ ನಂತರ ಮತ್ತೆ ನಾವು ಸ್ವಚ್ಛ ನೀರಿಂದ ತೋರಿಸ್ಕೊಂಡಿದ್ರೆ ಅದು ಏನಾಗುತ್ತೆ, ಅದ್ಭುತವಾದ ಮುಖ ಸೌಂದರ್ಯ, ಚರ್ಮದ ಸೌಂದರ್ಯ, ಮತ್ತೆ ಮುಖದಲ್ಲಿ ಯಾವುದೇ ರಿಂಕಲ್ಸ್ ಬರಲ್ಲ ಮುಂದಿನ ದಿವಸದಲ್ಲಿ. ನೋಡಿ, ಇಂಥ ಅದ್ಭುತವಾದ ವಿಷಯ. ಆಮೇಲೆ ಕ್ಯಾಟ್ರಾಕ್ಟ್ ಸ್ನೇಹಿತರೆ, ಕ್ಯಾಟ್ರಾಕ್ಟ್ಗೆ ನಮ್ಮ ಎರಡು ಕಣ್ಣುಗಳ ಒಳಗಡೆ ಈ ಕ್ಯಾಟ್ರಾಕ್ಟ್ ಅಂತ ಪೊರೆ ಬರ್ತಾ ಇರ್ತದೆ ನೋಡಿ. ಇದನ್ನು ಏನ್ ಮಾಡ್ತೀವಿ ಅಂದ್ರೆ ಈ ಆಪಿಲ್ ಮರದ ಈ ಲೇತ ಅಂದ್ರೆ ಈ ಎಲೆಗಳನ್ನು ತಗೊಂಡು ಅದರಿಂದ ಒಂದು ರಸ ಮಾಡಿ, ಅಂದ್ರೆ ಎಲೆಗಳ ರಸ ತಗೊಳ್ಳಿ. ಆ ರಸವನ್ನು 2 ಕಣ್ಣುಗಳಲ್ಲಿ ಹಾಕ್ತಾ ಹೋದ್ರೆ ಸ್ನೇಹಿತರೆ ನಮ್ಗೇನಾಗುತ್ತೆ, ಕ್ಯಾಟ್ರಾಕ್ಟ್ ನಿವಾರಣೆ ಮಾಡ್ಕೋಬಹುದು ಅಂತ ಅದ್ಭುತವಾದ ವಿಷಯ. ಆಮೇಲೆ ಕೊನೆಯದಾಗಿ ಸ್ನೇಹಿತರೆ, ಇದು ಎಂತ ಅದ್ಭುತವಾದ ವಿಷಯ ಅಂದ್ರೆ ಈ ಗಜ್ಜಿ ತಾಮರೆ ಅಂತೆಲ್ಲ ಬರ್ತದಲ್ಲ, ಅದನ್ನು ನಿವಾರಣೆ ಮಾಡುತ್ತೆ. ಹೇಳ್ಬೇಕಂದ್ರೆ ಹಣ್ಣುಗಳ ಆರೋಗ್ಯ ಅಂದ್ರೆ ಹಲ್ಲು ಒಳಗಡೆ ರಕ್ತ ಬರೋದು, ಈ ಪಸ್ ಬರೋದು ಬರ್ತಾ ಇರ್ತದೆ. ಅಂದ್ರೆ ಹಲ್ಲುಗಳಿಂದ ರಕ್ತ ಬರೋದು ಮತ್ತೆ ಪಸ್ ಬರೋದು ಇದೆಯಲ್ಲ, ಅದನ್ನು ಸಹ ಏನ್ ಮಾಡುತ್ತೆ, ಇದು ತಡೆಗಟ್ಟು ಮಾಡುತ್ತೆ. ಯಾವ ತರ ಅಂದ್ರೆ ಈ ಆಪಿಲ್ ಮರದ ಕಾಂಡ, ಆ ಜೊತೆಗೆ ಒಂದು ಸ್ವಲ್ಪ ಆಲಂ ಅಂದ್ರೆ ಸ್ಫಟಿಕ ಸೇರಿಸ್ಕೊಳ್ಳಿ. ಈ ಇನ್ನು ಹೇಳ್ಬೇಕಂದ್ರೆ ಮೆಣಸಿದೆಲ್ಲ ಪೆಪ್ಪರ್ ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ಸೈಂಧವ ಲವಣ ಸೇರಿಸ್ಕೊಳ್ಳಿ. ಇದೆಲ್ಲಾನು ಚೆನ್ನಾಗಿ ರುಬ್ಬಿ ಸ್ನೇಹಿತರೆ ಅದನ್ನು ನಮ್ಮ ಹಲ್ಲುಗಳು ಉಜ್ಜಕ್ಕೆ ಉಪಯೋಗಿಸ್ಕೊಂಡಿದ್ರೆ, ಚೆನ್ನಾಗಿ ಮರ್ದನ ಮಾಡ್ಕೊಂಡಿದ್ರೆ ಈ ವ್ಯಾಧಿ ಅಂದ್ರೆ ಈ ಹಲ್ಲುಗಳಿಂದ ಬರುವಂತ ರಕ್ತಸ್ರಾವವನ್ನು ತಡೆಗಟ್ಟು ಮಾಡಬಹುದು. ಇಂಥ ಅದ್ಭುತವಾದ ಔಷಧ ಗುಣಗಳು ಈ ಆಪಿಲ್ ಅಲ್ಲಿ ಇದೆ. ಇದು ಸ್ವಲ್ಪ ಜಾಸ್ತಿ ಕಾಸ್ಟ್ ಆಗ್ಬೋದು, ಆದ್ರೆ ಕಾಶ್ಮೀರದಿಂದ ಆಪಿಲ್ ಬರೋದು 10 ರೂಪಾಯಿ ಕಾಶ್ಮೀರಲ್ಲಿ ಸಿಕ್ಕಿದ್ರೆ ನಮ್ಗೆ ಇಲ್ಲಿ ಬರುವಾಗ ಅಂದ್ರೆ 1 kg 10 ರೂಪಾಯಿ ಇರುತ್ತೆ ಕಾಶ್ಮೀರಲ್ಲಿ ಆಪಿಲ್ ಅನ್ನೋದು. ನಮ್ಮ ಈ ಪ್ರದೇಶಕ್ಕೆ ಬರುವಾಗ 1 kg ಅಲ್ಲ, ಒಂದು ಆಪಿಲೇ 8 ರೂಪಾಯಿ ಆಗುತ್ತೆ, 8 ರೂಪಾಯಿಂದ 10 ರೂಪಾಯಿ ಆಗುತ್ತೆ. ಆದ್ರೂ ಇಂಥ ಅದ್ಭುತವಾದ ವಿಷಯ ಏನಂದ್ರೆ ಇದನ್ನು ಗವರ್ನಮೆಂಟ್ಗಳು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಇದು ಎಕ್ಸ್ಪೋರ್ಟು ಇದೆಲ್ಲ ಸ್ವಲ್ಪ ನಮ್ಮಿಂದ ಹೋಗೋ ಎಕ್ಸ್ಪೋರ್ಟು ಇಲ್ಲ ಅಲ್ಲಿಂದ ಬರುವಂತದಕ್ಕೆ ಸ್ವಲ್ಪ ಏನ್ ಮಾಡಬೇಕು, ತಡೆಗಟ್ಟು ಮಾಡಿ ಸ್ವಲ್ಪ ಅವರು ಅನುಕೂಲ ಮಾಡಿಕೊಟ್ರೆ ಈವನ್ ಬಡವರು ಸಹ ಈ ಆ್ಯಪಿಲ್ನ ತಿನ್ನೋಂಥ ಅವಕಾಶ ಸಿಗಬೇಕು. ಯಾಕಂದ್ರೆ ಇದರಲ್ಲಿರುವಂಥ ಇಂಥ ಅದ್ಭುತವಾದ ವಿಷಯಗಳು ಪ್ರತಿಯೊಬ್ಬರಿಗೂ ಸೇರಿಸ್ಬೇಕಂದ್ರೆ ಏನ್ ಮಾಡಬೇಕು, ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಗೌರ್ಮೆಂಟೇ ಸಹಾಯ ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ಗೌರ್ಮೆಂಟ್ ಥಿಂಕ್ ಮಾಡಬೇಕಾಗತ್ತೆ. ಯಾಕಂದ್ರೆ ಈ ಆಪಿಲ್ ಅಲ್ಲಿ ಇಷ್ಟು ಔಷಧ ಗುಣಗಳು, ಇದಕ್ಕೋಸ್ಕರ ಪ್ರತಿಯೊಬ್ಬರಿಗೆ ಇದು ಸೇರ್ಬೇಕು ಅಂತ ಅನ್ಕೊಂಡು ಮತ್ತೆ ಮುಂದಿನ ದಿವಸದಲ್ಲಿ ಆ ಪ್ರಯತ್ನಗಳು ಆಗ್ತದಂತ ಹೇಳತ್ತಾ ಇವತ್ತಿನ ಈ ಸಮಗ್ರ ಜೀವನ ಶೈಲಿ ಭಾಗವಾಗಿ ನಾವು ತಿಳ್ಕೊಂಡಿರೋಂಥ ಅದ್ಭುತವಾದ ವಿಷಯ ಈ ಆಪಿಲ್ ಪ್ರಯೋಜನಗಳು ಅಂತ ನಾವು ತಿಳ್ಕೊಂಡಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಇದು ಇವತ್ತಿನ ಸಮಗ್ರ ಜೀವನ ಶೈಲಿ ಭಾಗವಾಗಿ.